ನಮ್ಮ ಅಕ್ಕ ಅವ್ರ ಮನೆಗೆ ಬಂದರು. ನಾನು ಕರೆದಿಲ್ಲ ಎಲ್ಲೂ, ಅವಳೇ ಬಂದಿದ್ದು ಸರಿನಾ. ಅವಳೇ ಬಂದ್ರೂ ಮತ್ತೆ ಇದ್ಕೊಂಡು ಮತ್ತೆ ನನಗೆ ಮದುವೆ ಇವಾಗೆ ಬೇಡ, ಒಂದು 6 ತಿಂಗಳು ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು. ಅವಾಗೂ ಏನು ಸರ್ ನನ್ನ ಜೊತೆನೇ ಮಲಗ್ತಿರ್ಬೇಕಾದ್ರೆ ನಮ್ಮ ಅಕ್ಕ ನಮ್ಮ ಭಾವ ಇದ್ಕೊಂಡು ಕೂರಿಸಿ ಬುದ್ಧಿ ಹೇಳಿದ್ರು. ಏನಮ್ಮ ಈ ಥರ ಇರೋದು ತಪ್ಪು, ಮದುವೆ ಮಾಡ್ಕೊಂಡಿರೋ ಈ ಥರ ಇರೋದು ತಪ್ಪು ಅಂತ ನಮ್ಮ ಅಕ್ಕ ಇದ್ಕೊಂಡು ಹೇಳಿದ್ರು. ಆದ್ರೂ ಅವಳು ಕೇಳಲಿಲ್ಲ, ಬಂದು ನನ್ನ ಪಕ್ಕನೇ ಮಲಗೋದು ಆ ಥರ ಎಲ್ಲ ಮಾಡ್ತಿದ್ಲು ಸರಿನಾ. ನನಗೆ ಏನು ಸರ್ ನಮ್ಮಪ್ಪ ನಮ್ಮಮ್ಮ ಆದಮೇಲೆ ಫಸ್ಟು ಇದ್ದು ತೋರಿಸಿದ್ದಂದರೆ ಅವಳೇ. ನಾನು ಹಂಗೆ ಮೋಸ ಹೋದೆ. ದುಡ್ಡು ವಿಚಾರದಲ್ಲೂ ಮೋಸ ಹೋದೆ, ಎಲ್ಲ ವಿಚಾರದಲ್ಲೂ ಮೋಸ ಹೋಗಿದ್ದೀನಿ. ಮತ್ತು ಮೊನ್ನೆ 4 ದಿನದ ಹಿಂದೆ ಬ್ಲಾಕ್ ಮಾಡಿದ್ಲು ನಂಬರು. ಏನು ಸರ್ ಮೊನ್ನೆ ಇದ್ಕೊಂಡು ಅವ್ರ ಅಣ್ಣನ ಮಗನಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ಲು. ಅಮೌಂಟ್ ಏನಾದರೂ ಬೇಕಾ ಅಂತ ಕೇಳಿದ್ದೀನಿ, ಬೇಡ ಅಂತ ಹೇಳಿದ್ಲು. ಮತ್ತೆ ಇದ್ಕೊಂಡು ನಾನು ಇದ್ಕೊಂಡು ಎಲ್ಲೋ ಸಾಲ ಮಾಡಿ ಒಂದು 10,000 ರೆಡಿ ಮಾಡಿ ಫೋನ್ ಮಾಡಿದೆ. ಫೋನ್ ಪಿಕ್ ಮಾಡಲಿಲ್ಲ. ಅವತ್ತೇ ಬ್ಲಾಕ್ ಮಾಡಿಬಿಟ್ಲು ನನ್ನ ನಂಬರು. ಮತ್ತು ಯಾಕೆ ಬ್ಲಾಕ್ ಮಾಡಿದ್ದು ಕೇಳೋಣ ಅಂತ ಬಂದಿದ್ದು ಸರ್. ಊರಿಂದ ಸರ್, ಶ್ರೀನಿವಾಸಪುರ ದ್ವಾರಸಂದ್ರ. ಅವ್ರದ್ದು ಬಂದುಬಿಟ್ಟು ಇಲ್ಲಿ ಮೂಡಿಗೆರೆ ಹತ್ರ ಹೊಸಕೆರೆ ಅಂತ. ಅಲ್ಲಿಗೆ ಹೋಗಿ ಅವ್ರ ಮನೆ ಹತ್ರಕ್ಕೆ ಹೋದರೆ ನನಗೆ ಮದುವೆ ಆಗಿ 3 ಮಕ್ಕಳಿದ್ದಾರೆ, ಗಂಡನೂ ಇದ್ದಾನೆ ಅಂತ ಗೊತ್ತಾಯಿತು. ಗಂಡನ ಬಿಟ್ಬಿಟ್ಟು ಇವಾಗ ತವ್ರ ಮನೆಗೆ ಬಂದಿದ್ದಾಳೆ. ತವ್ರ ಮನೆಯಲ್ಲೂ ಇಲ್ಲ ಸರ್, ಇವಾಗ ಎಲ್ಲಿದ್ದಾಳೋ ಏನೋ, ಅವರು ನನಗೆ ಹೇಳಿಲ್ಲ. ಅದು ಬಿಟ್ಟು ಮತ್ತೆ ನಿಮಗೆ ಅವ್ರು ಮದುವೆ ಆಗಿದ್ದೀನಿ ಮಕ್ಕಳಿದೆ ಅಂತ ಇಲ್ಲ ಸರ್, ಹೇಳೇ ಇಲ್ಲ ಸರ್ ಇವತ್ತಿಗೆ. ಇವಾಗೂ ಹೇಳಿಲ್ಲ ಅವಳು. ಹೇಗೆ ಪರಿಚಯ ಹೇಗಾಯಿತು ನಿಮಗೆ? ಇನ್ಸ್ಟಾಗ್ರಾಮಲ್ಲಿ ಸರ್. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕಾದ್ರೂ ಹೇಳಲಿಲ್ವಾ ನಿಮಗೆ? ಇಲ್ಲ ಸರ್, ಏನು ಹೇಳೇ ಇಲ್ಲ. ಮದುವೆ ಆದಮೇಲೆ 6 ತಿಂಗಳು ದೂರ ಇರೋಣ, ಮಕ್ಕಳು ಮಾಡ್ಕೊಳ್ಳೋದು ಬೇಡ ಇವಾಗೆ ಅಂತೆಲ್ಲ ಹೇಳಿದ್ಲು. ನಾನು ಅದಕ್ಕೆಲ್ಲ ಹ್ಞೂ ಅಂತ ಹೇಳಿದೆ. ಏನು ಸರ್, ಹ್ಞೂ ಅಂತ ಹೇಳಿ ನಾನು ಇದ್ಕೊಂಡು ಸುಮ್ಮನೆ ಆಗೋದೆ. ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಅವಳು ಏನು ಹೇಳ್ತಾರೋ ಅದಕ್ಕೆ ಹ್ಞೂ ಅಂದ್ಕೊಂಡೇ ಬಂದೆ. ಏನು ಮೋಸ ಆಗಿದೆ? ನನಗೆ ಮೋಸ ಆಗಿರೋದೇನು ಗೊತ್ತಾ ಸರ್, ಮದುವೆ ಆಗಿ ಮಕ್ಳು ಇದ್ಕೊಂಡು ನನ್ನ ಜೊತೆ ಯಾಕೆ ಈ ಥರ ಇದು ಮಾಡಬೇಕು ಅಂತ ನಾನು ಬಂದಿದ್ದೆ. ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಕಂಪ್ಲೇಂಟ್ ಕೊಡ್ತೀನಿ ಸರ್, SP ಆಫೀಸ್ ಅದರಲ್ಲೇ. ಇಲ್ಲೇ ಕಂಪ್ಲೇಂಟ್ ಯಾಕೆ ಕೊಡಬೇಕು ಅಂದರೆ, ಮೂಡಿಗೆರೆಗೆ ಹೋದೆ. ಮೂಡಿಗೆರೆಯಲ್ಲಿ ಕೊಡೋದಕ್ಕಾಗಲಿಲ್ಲ. ನೈಟು 7:30ಗೆ ಅವ್ರೂರಿಗೆ ಹೋಗಿದ್ದೀನಿ. 7:30ಯಿಂದ 8:08-8:15 ಒಬ್ಬರು ನನ್ನನ್ನು ಕರ್ಕೊಂಬಂದು ಮೂಡಿಗೆರೆಯಲ್ಲಿ ಬಿಟ್ಟಿದ್ದಾರೆ. ಇಲ್ಲಾಂದರೆ ರಾತ್ರಿ ನಾನು ಅಲ್ಲಿ ಸಾಯ್ಬೇಕಿರೋದು. ಅವಳು ಮೆಸೇಜ್ ಮಾಡಿದ್ದಾಳೆ, ಅಲ್ಲೇ ಇದ್ದರೆ ಸತ್ತೋಗ್ತೀಯಾ ಅಂತ ಮೆಸೇಜ್ ಮಾಡಿಬಿಟ್ಟು ಮತ್ತೆ ಡಿಲೀಟ್ ಮಾಡಿಬಿಟ್ಟು ಅವಳೆ. ಅಲ್ಲ ಸರ್, ಇವಾಗ ಫೇಸ್ಬುಕ್ಕಲ್ಲಿ ಈ ರೀತಿ ವಂಚನೆಗಳು ಸಾಕಷ್ಟು ಆಗ್ತವೆ.